कर्म को देखने के लिए धार्मिकता नहीं, कर्म कृष्ण रखने के लिए चरित्र नहीं। जब तक देवेगौड़ा जीवित होगा तब तक किसी का खेल नहीं चलेगा। या ಅಂದ ಮೇಲೆ ಈ 1000 ಹಳ್ಳಿಗಳಿಗೆ ಈ ದೇವೇಗೌಡಂದೇ ದರ್ಬಾರ. ನಾನು ಯಾರು? ಬರುವಾರ ಬಿಸಿ ರಕ್ತವನ್ನು ಕುಡಿಯೋನರ ಹಂತಕ ದೇವೇಗೌಡ. ಈ ಕಲಿಕಾಲವನ್ನೇ ನನ್ನ ಕಾಲಡಿಯಲ್ಲಿ ಮೆಟ್ಟಿ ನಿಂತಿರುವಾಗ ನನ್ನ ಯಾರು ಏನು ಮಾಡಕ್ಕಾಗಲ್ಲ. ಅಂದ ಮೇಲೆ ಈ 1000 ಹಳ್ಳಿಗಳಿಗೆ ದೇವೇಗೌಡಂದೇ ದರ್ಬಾರ. ಸೀತಾ, ನಾನು ಎಷ್ಟೋ ಸ್ತ್ರೀಯರನ್ನು ಶೀಲಸವಿದೆ ನನ್ನ ಕಾಮದಾಸವನ್ನು ತಿಳಿಸಿಕೊಂಡಿದ್ದೆ. ಆದರೆ ನೀನೊಬ್ಬಳೇ ಬಾಕಿ ಉಳಿದಿದ್ಯಾ? ಈ ಬದೋರ್ ದೇವೇಗೌಡನನ್ನು ಬಿಟ್ಟು ಬಡಬೇಕಾರಿ ರಾಮನ ಹೆಂಡತಿಯಾಗಿ ಹೋದಲ್ಲ. ಹೋಗು, ರಾಮನ ಹೆಂಡತಿ ಆದ್ರೇನು? ನಿನ್ನನ್ನು ಒಂದಿಲ್ಲ ಒಂದು ದಿನ ನಿನ್ನ ದೇಹ ಸುಖವನ್ನು ಸವಿಯುತ್ತಿದ್ರ ನನ್ನ ಹೆಸರು ದೇವೇಗೌಡನೇ ಅಲ್ಲ. ನಿನ್ನ ನಿನ್ಗೆ ವಯಸ್ಸಾಗುತ್ತಾ ಬಂದ್ರೆ ನಿನ್ನ ಯೌವನಕ್ಕೆ ವಯಸ್ಸೇ ಆಗಿಲ್ಲ. ಯಾರನು ನಿನ್ನ ಕುಟುಂಬವನ್ನು ಲೋಲಕ ಲೋಲ ಮಾಡಿ ನಿನ್ನನ್ನು ಬೀದಿ ಪಾಲ ಮಾಡದಿದ್ರೆ ನನ್ನ ಹೆಸರು ದೇವೇಗೌಡನೇ ಅಲ್ಲ. ನನ್ನ ಕುತಂತ್ರ ಬುದ್ಧಿಯಿಂದ ಆ ರಾಮನನ್ನ 10 ಎಕರೆ ಹೊಲವನ್ನು ನನ್ನ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಈಗ ಅವನ ಹತ್ತಿರ 2 ಎಕರೆ ಜಮೀನ ಮಾತ್ರ ಇದೆ, ಅದನ್ನು ಭರಿಸಿಕೊಂಡರೆ ಅವರು ಭಿಕ್ಷಾಧಿಪತಿ, ನಾನು ಕೊಟ್ಟಾಧಿಪತಿ. ಬಟ್ಟಂಗಿ ಲೇ ಬಟ್ಟಂಗಿ, ನಮ್ ದೊಡ್ಡ ಮನಿ ಶೇಖಾಪ್ ಮುತ್ಯಾನ ಹಿಂಗ್ಯಾಕ ಉದ್ರಾಗತ್ತೀರಿ? ಲೇ ಬಟಂಗಿ, ಹಂಗಲ್ರಿ ಗೌಡ್ರ, ಹಿಂಗ್ ಮಾತಾಡ್ಬೇಕಂದ್ರ ಏನಾದ್ರೂ ಮುಖ್ಯವಾದ ವಿಷಯಕ್ಕೆ ವಿಚಾರ ಇರ್ಬೇಕಂತಂದೆ. ಹೌದು ಬಟಂಗಿ, ಇದೆ. ಸೀತಾ ನನ್ನ ಸತ್ಯ ಆಗಿ ಬರಲಿಲ್ಲ. ಆ ರಾಮನ ಮದುವೆ ಆದಳು, ಅವಳ ಕುಟುಂಬವನ್ನು ಸರ್ವನಾಶ ಮಾಡಬೇಕು. ಕೇವಲ 50,000 ನನ್ನ ಹತ್ತಿರ ಸಾಲ ಪಡೆದಕ್ಕಾಗಿ ಅವನು 10 ಎಕರೆ ಹೊಲವನ್ನು ಕಿತ್ತಾಕಿಕೊಂಡಿರೋ ಭೂಪನನು. ಹೌದ್ರಿ ಗೌಡ್ರೆ, ಬರ್ಸ್ಕೊಂಡ್ರಿ ನೀವು. ಕಟುಗನಿಗೆ ಕುರಿ ಕಡಿದು ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಹೇಳ್ಕೊಟ್ಟಾಗೈತ ಮಾತಿನರ್ಥ. ಬಡವರಿಗೆ ಸ್ವಲ್ಪ ಸಾಲವನ್ನು ಕೊಟ್ಟು ಅವರ ಮನೆ ಆಸ್ತಿಯನ್ನು ಕಿತ್ತಾಕಿಕೊಂಡ್ರು. ನಾನು ರಾಮಣ್ಣನ ಆಸ್ತಿಯನ್ನು ಖಾಲಿ ಪೇಪರ್ ಮೇಲೆ ಸಹಿ ಹಾಕಿಸಿಕೊಂಡು ನನ್ನ ಹೆಸರಿಗೆ ಮಾಡಿಕೊಂಡಿದ್ದೇನೆ. ಅಲ್ರಿ ಗೌಡ್ರೆ, ನೀವ್ ಹಿಂಗ್ ಮಾಡ್ಬೇಕಾದ್ರ ರಾಮಣ್ಣ ಏನು ಕೇಳಿಲ್ಲನ್ರಿ ನಿಮ್ಗ? ಈ ದೇವೇಗೌಡ ಎಂತ ಮನುಷ್ಯ ಅದ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತು. ನನ್ನ ವಿಷಯಕ್ಕೆ ಬಂದ್ರೆ ಅವನು ಜೀವಂತ ಉಳಿಯುತ್ತಿರ್ಲಿಲ್ಲ. ಹೌದಲೇ ಮಂಗ್ಯಾನ ಮಗನ. ಅಲ್ಲ, ಇವೇನ ವೆಂಕಟೇಶ ದೇವ್ರು ಹೊರ ಮಗ ಒಂದು ಒತ್ತು ಬಾರ್ದು ಒದ್ರ ಮೂಲೆ ಮಗ ಎಂತ ದೊಡ್ಡ ಮಾತಾಡ್ತಾನ ನೋಡ್ರಿ ಇವ. ಏನಿಲ್ರಿ ಗೌಡ್ರ, ನಿಮ್ಮ ಪ್ಲಾನ್ ಸೂಪರ್ ಮಚ್ಚ.
ಆ ರಾಮಣ್ಣನಿಗೆ 2 ವರ್ಷದ ಹಿಂದೆ 1,00,000 ಸಾಲವನ್ನು ತೆಗೆದುಕೊಂಡು ಹೋಗಿದ್ದಾನೆ. ಮರಳಿ ಸಾಲ ಕೊಡುವುದು ಇನ್ನು 1 ತಿಂಗಳಿದೆ. ಕೊಟ್ಟರೆ ಒಳ್ಳೆದು, ಕೊಡದಿದ್ರೆ ಅವನ ಹೆಂಡತಿ ಅವನ ಆಸ್ತಿ ನನ್ನದೇ ಸತ್ತು. ಆ ರಾಮಣ್ಣನ ವಂಶ ಸರ್ವನಾಶ ಆಗಬೇಕು. ಅದಕ್ಕೆ ಒಂದು ಉಪಾಯ ಇದ್ರೆ ಹೇಳು. ಉಪಾಯ ನೋಡ್ರೆ, ಈ ಹಾಳಾದ ತೆಲಿಗೆ ಏನು ಉಪಾಯ ಹೊಳವಲ್ರಿ. ಅವನವನ ಹಾಳಾದ ಸ್ವಾಮಿ ಬಾಯಿ ಒಂದು ಕ್ವಾರ್ಟರ್ ಕೊಟ್ಟಿದ್ದು ಎಲ್ಲಿಟ್ಟು ಗೊತ್ತಿಲ್ಲ. ಸ್ವಾಮಿ ನನ್ನ ಸ್ವಾಮಿ ಕಡಕಾಗಿ ಅಲ್ಲ ಗೌಡ್ರ, ನಿಮ್ಮ ಕೆಲಸ ಆಗ್ಬೇಕಂದ್ರೆ ಆ ರಾಮಣ್ಣನ ತಮ್ಮ ಚಂದ್ರಕಾಂತನ ಉಪಯೋಗಿಸಿಕೊಳ್ಳಲೇಬೇಕು. ಶಬ್ಬಾಷ್ ಪಟಂಗಿ, ಶಬ್ಬಾಷ್. ತಡ್ಕೋರಿ. ಅವ ಮೊದಲ ಕುಡುಕ ಯಾಕಾಗೋವಂಗಂದ್ರೆ ಅವನಿಗೆ ಕುಡಿಸಿದ್ರೆ ನಿಮ್ಮ ಕೆಲಸ ಸರಳ. ಆಮೇಲೆ ಅವ್ರ ಆಸ್ತಿ ಮತ್ತೆ ಶೀತಳನ ಆರಾಮವಾಗಿ ನಿಮ್ಮ ವಶಕ್ಕೆ ಪಡೆದುಕೊಳ್ಳಬಹುದು. ಶಬ್ಬಾಷ್ ಪಟಂಗಿ, ಶಬ್ಬಾಷ್. ಒಳ್ಳೆ ಉಪಾಯನೇ ಕೊಟ್ಟೆ. ಆ ಚಂದ್ರಕಾಂತನನ್ನು ಬುಗುರಿ ಅಂತ ಆಡಿಸ್ಲೇಬೇಕು. ನೋಟಿಗೆ ಕೋಟ ಎಂದು ಹೆಸರು ಸೇರಿಸಿ ಕೋಟ ನೋಟುಗಳನ್ನು ಪ್ರಿಂಟ್ ಮಾಡಿ ರಾಜ್ಯ ಹೊರ ರಾಜ್ಯಗಳಿಗೆ ಸಾಗಾಣಿಕೆ ಮಾಡುತ್ತಿರುವ ನರಕಾಸುರ ಒಳ್ಳೆ ಗಾಂಧಿ ನೋಟುಗಳನ್ನು ನನ್ನ ವಶಪಡಿಸಿಕೊಂಡು ಕೋಟಿ ಕೋಟಿ ನೋಟಿಗೆ ಈ ಅಗ್ನಿ ರಾಜನ ಅರಸನಾಗುವ ಆಸೆ. ಆದರೆ ನನ್ನ ಕೆಲಸ ಆಗಬೇಕಾದರೆ ಈ ದೇವೇಗೌಡ ಬದುಕಿರಬಾರದು. ಇವನ ಮೇಲೆ ಕೋಟ ನೋಟುಗಳನ್ನು ಸುರಿದು ಬೆಂಕಿ ಹಚ್ಚಿ ಒಳ್ಳೆ ಗಾಂಧಿ ನೋಟುಗಳನ್ನು ನನ್ನ ಅರಮನೆಟ್ಟು ಮೆರೆದಿದ್ದರೆ ನನ್ನ ಹೆಸರು ಅಗ್ನಿ ರಾಜನಲ್ಲ. ರಾಜ, ಏನಿದೆ ಈ ಸೂಟ್ ಕೇಸ್ನಲ್ಲಿ? ಗೌಡ್ರೆ, ಈ ಸೂಟ್ ಕೇಸ್ನಲ್ಲಿ 10 ಲಕ್ಷ ಒರಿಜಿನಲ್ ಹಣವಿದೆ. ಅಗ್ನಿ, ಈ ಹಣವನ್ನು ಬ್ಯಾಂಕಿಗೆ ತುಂಬಿ ಬಾ ಅಂತ ಹೇಳ್ತಲ್ಲ. ಬ್ಯಾಂಕಿಗೆ ಹಣವನ್ನು ತುಂಬಿ ಬಂದಿದ್ದೇನೆ ಸಾವುಕಾರ್ರೆ. ಮತ್ತೆ ಈ ಹಣ? ಸಾವುಕಾರ್ರೆ, ನಾನು ತುಂಬಿ ಬಂದಿರೋದು ಕೋಟಾ ನೋಟುಗಳು, ಇದರಲ್ಲಿರೋದು ಒರಿಜಿನಲ್ ನೋಟುಗಳು. ತೆಗೆದುಕೊಳ್ಳಿ. ಶಬ್ಬಾಷ್ ಅಗ್ನಿ, ಶಬ್ಬಾಷ್. ನಿನ್ನಂತ ಪಾರ್ಟ್ನರ್ ಪಡೆದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ. ಅಗ್ನಿ, ಈ ಕ್ಷಣ ಮರೆಯಲಾಗದ ಕ್ಷಣ. ಅಗ್ನಿ, ನಮ್ಮ ಕೋಟಾ ನೋಟಿನ ಫ್ಯಾಕ್ಟರಿ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ ಸಾವುಕಾರ್ರೆ. ಆದರೆ ಪೊಲೀಸರು ನಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ಅಗ್ನಿ, ಏನು ಹೇಳ್ತಾರೆ ನೀನು? ಪೊಲೀಸರು ನಮ್ಮ ಮೇಲೆ ಕಣ್ಣು? ಹೌದು ಸಾವುಕಾರ್ರೆ. ಈ 1 ತಿಂಗಳ ಹಿಂದೆ ನಾನು ಕೋಟಾ ನೋಟುಗಳನ್ನು ಸಾಗಿಸುತ್ತಿರುವಾಗ ಪೊಲೀಸರು ಬೆನ್ ಹಟ್ಟಿದರು. ಆಗ ಹೇಗೋ ಬಚಾವಾದೆ.
ಹೀಗೆ 2 ಬಾರಿ ತಪ್ಪಿಸಿಕೊಂಡಿದ್ದೇನೆ. ಒಂದು ವೇಳೆ ನಮ್ಮ ವ್ಯವಹಾರ ಗೊತ್ತಾದರೆ ನಾವಿಬ್ಬರು ಕಂಬಿ ಎಣಿಸುವುದು ಗ್ಯಾರಂಟಿ. ಕಂಬಿ ಆಡ್ಸುದು ನಾವು ಕಂಬಿ ಆಡ್ಸುದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಇದಕ್ಕೊಂದು ಉಪಾಯ ಮಾಡಲೇಬೇಕು. ಈ ಅಗ್ನಿ ರಾಜ ಬಹಳ ದಿನ ನನ್ನ ಜೊತೆಯಲ್ಲಿದ್ದರೆ ನನಗೆ ತುಂಬಾನೇ ತೊಂದರೆ. ಇವನಿಗೆ ಸರಿಯಾದ ಸಮಯ ನೋಡಿ ಜೇಲು ಪಾಲು ಮಾಡುವುದೇ ಒಳ್ಳೆಯದು. ಆಗ ಯಾವ ತೊಂದರೆನೇ ಆಗುದಿಲ್ಲ. ಏಕೆ ಸಾವುಕಾರ್ರೆ, ಏನಾಯ್ತು? ಏನಿಲ್ಲ ಅಗ್ನಿ, ಪೊಲೀಸರ ವಿಷಯ ನಾನು ನೋಡಿಕೊಳ್ತೇನೆ, ನೀನೇನು ಚಿಂತಿಸಬೇಡ. ಓಕೆ ಸಾವುಕಾರ್ರೆ, ನಾನು ಇನ್ನು ಬರ್ತೀನಿ. ಗೌಡ್ರ, ಬಾಗಲಕೋಟ್ ಲಕ್ಷ್ಮಿ ಟಾಕೀಸ್ನ್ಯಾಗ ಚಿತ್ರಬಿಲ್ಲಿ ಸಾಮಾವ ಇಂಗ್ಲಿಷ್ ಪಿಕ್ಚರ್ ತೆಗ್ದಾಳಂತೆ. ವಯಸ್ಕರ ಸಿನಿಮಾ ಬಂದಿತ್ತಂತೆ. ನಾನು ಕೊಡಕ್ ಹೋಗ್ಬೇಕು, ಒಂದು 100 ರೂಪಾಯಿ ಕೊಡ್ರಿ. ಬಟ್ಟಂಗಿ ವಯಸ್ಸಿನಲ್ಲಿ ಇದೆಲ್ಲ ಬೇಕಾ? ಗೌಡ್ರ, ಇದೇನು ಒರಿಜಿನಲ್ ನೋಟ ಏನು ಡೂಪ್ಲಿಕೇಟ್ ರೀ ಅಪ್ಪ? ಒಟ್ಟಲ್ಲೇ ನೋಟು. ಆಯ್ತ್ರಿ ಗೌಡ್ರ, ನಾ ಇನ್ನು ಹೋಗಿ ಬರ್ತೀನಿ. ಇಲ್ಲಿ ನನ್ನದೇ ಅಧಿಕಾರ, ನನ್ನದೇ ದರ್ಪ. ನನ್ನ ವಿರೋಧಿ ಯಾರಾದ್ರೂ ಅಡ್ಡಿ ಬಂದ್ರೆ ಅವರಿಗೆ ಕಾದಿದೆ ಮಶಾಣದ ದಾರಿ. ಸೀತಾ, ಏನು ನಿನ್ನ ರೂಪ, ಏನು ನಿನ್ನ ವಯ್ಯಾರ? ನಿನ್ನನ್ನು ಒಂದು ಸಾರಿ ಆದ್ರೂ ನನ್ನವಳು ಆಗಿ ಮಾಡಿಕೊಳ್ಳದಿದ್ರೆ ನನ್ನ ಹೆಸರು 1000 ಹಳೆಯದಾರೆ ದೇವೇಗೌಡನೇ ಅಲ್ಲ.